ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಾತ್ರ ಬಾಯಿ ಮುಚ್ಚಿಕೊಂಡು ನಿವೃತ್ತ ನ್ಯಾಯಾಧೀಶರು ಟೆರರಿಸ್ಟ್ ಇವರಿಗೆ ತಕ್ಕ ಪಾಠ ಕಲಿಸಿ ಅನ್ನೋ ತರ ನಿರ್ಧಾರ ನಿರ್ದೇಶನ ಆದೇಶಗಳನ್ನ ಕೊಟ್ಬಿಟ್ಟಿದೆ. ಅರಿವು ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್ ಎಂ ಕೆ. ವೀಕ್ಷಕರೇ, ಎಲ್ಲಿವರೆಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತ ಪ್ರೊಟೆಸ್ಟ್ಗೆ ಒಂದು ನಿಲುವುಗಳಿತ್ತು, ಒಂದು ನಿರ್ಧಾರಗಳಿತ್ತು, ಒಂದು ಆಶಯಗಳಿತ್ತು. ಆ ಆಶಯಗಳು ನಿಲುವುಗಳಿಗೆ ಎಲ್ಲವನ್ನೂ ಕೇಂದ್ರ ಸರ್ಕಾರ ಬದಲಾಯಿಸಿದೆ. ಅದಕ್ಕೆ ಈಗ ಆಂಟಿ ನ್ಯಾಷನಲ್ ಅನ್ನುವಂತ ಬಿರುದನ್ನ ಕೊಟ್ಟಿದೆ, ಸರ್ನೇಮ್ ಅನ್ನ ಕೊಟ್ಟಿದೆ. ಏನೇನು ಹೇಳ್ತೀರೋ ಅದನ್ನ ನೀವೇ ಹೇಳ್ಕೊಳ್ಳಿ. ಈಗಾಗಲೇ ಕೇಂದ್ರ ಸರ್ಕಾರ ಅಂತ ಪಟ್ಟವನ್ನ ಪದವಿಯನ್ನ ಆ ಸಿಜೆಪಿ ಪ್ರೊಟೆಸ್ಟ್ಗೆ ನೀ ಪೇಪರ್ ಲೀಕ್ ವಿರೋಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳಿಗೆ ಮತ್ತಿತರ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳುಗಳಿಗೆ ಕೊಟ್ಟಿರುವಂತ ಆಂಟಿ ನ್ಯಾಷನಲ್ ಬಿರುದು. ಇನ್ನೊಂದೇನಂತ ಹೇಳಿದ್ರೆ, ಜುಲೈ 20ಕ್ಕೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಅಂದ್ರೆ ಪಾರ್ಲಿಮೆಂಟ್ಗೆ ಪಾದಯಾತ್ರೆಯ ಮೂಲಕ ಹೋಗಿ ಕೇಂದ್ರ ಶಿಕ್ಷಣ ಮಂತ್ರಿಯಾದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳುವಂತ ಉದ್ದೇಶದಿಂದ ಪಾರ್ಲಿಮೆಂಟ್ಗೆ ಶಾಂತಿಯುತವಾಗಿ ಪಾರ್ಲಿಮೆಂಟ್ ಚಲೋ ಅನ್ನುವಂತಹ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾರೆ. ಆ ಒಂದು ಯಾತ್ರೆಗೆ, ಆ ಒಂದು ಪ್ರೊಟೆಸ್ಟ್ಗೆ ಈಗ ಹೇಗಾಗ್ಬಿಡ್ತು ಅಂತಂದ ಹೇಳಿದ್ರೆ, ಆ ಪೂರ್ತಿ ಜುಲೈ 20ಕ್ಕೆ ಯಾರು ಕೂಡ ಆ ಒಂದು ಇದರಿಂದ ಜಂತರ್ ಮಂತರಿಂದ ಹೊರಗಡೆನೆ ಹೋಗ್ಬಾರ್ದು ಅಂತಂದ ಹೇಳಿ ಎಲ್ಲರನ್ನು ಒಟ್ಟಾಗಿ ಕೂರಿಸ್ಕೊಂಡು ಅಂದ್ರೆ ಟ್ರ್ಯಾಪ್ ಮಾಡ್ಬಿಡ್ತಾರೆ ಒಂದು ರೀತಿ ಸರ್ಕಲ್ ಅಲ್ಲಿ. ದೆಹಲಿಯ ಪೊಲೀಸರು ಮತ್ತಿತರ ಯಾವ್ಯಾವೆಲ್ಲ ಪೊಲೀಸರು ಇದ್ದಾರೆ ಅವನ್ನೆಲ್ಲ ಅಲ್ಲಿಯ ಕಮಿಷನರ್ ಆಯೋಜನೆ ಮಾಡಿ, ಅಲ್ಲಿ ನಿಯೋಜನೆ ಮಾಡಿ ಇವರಿಗೆ ತಕ್ಕ ಪಾಠ ಕಲಿಸಿ ಅನ್ನೋ ತರ ನಿರ್ಧಾರ ನಿರ್ದೇಶನ ಆದೇಶಗಳನ್ನ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿಯ ಪ್ರತಿಯೊಂದು ವಿಡಿಯೋಗಳನ್ನ ನೋಡಬೇಕಾದ್ರೆ ರಕ್ತ ಕುದಿಯುತ್ತೆ. ಯಾಕಂತ ಹೇಳಿದ್ರೆ, ನಮ್ಮದೇ ದೇಶದಲ್ಲಿ ಪ್ರಜಾಪ್ರಭುತ್ವ, ಕಾನೂನು, ನಮ್ಮ ಈ ಕಾನೂನು ವ್ಯವಸ್ಥೆ ಏನಿದೆ ದೇಶದಲ್ಲೇ ದೊಡ್ಡ ಕಾನೂನು ವ್ಯವಸ್ಥೆ, ವರ್ಲ್ಡ್ ಅಲ್ಲೇ ದೊಡ್ಡ ಕಾನೂನು ವ್ಯವಸ್ಥೆ ಅಂತ ಹೇಳಿ ಗುರುತಿಸ್ಕೊಂಡಿದೆ. ಇಂಥ ಕಾನೂನು ವ್ಯವಸ್ಥೆಗೆ ಇದ್ರೂ ಕೂಡ ಆ ರೀತಿ ಪ್ರತಿಭಟನೆ ಅಂದ್ರೆ ಪೀಸ್ಫುಲ್ ಆಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳ ಮೇಲೆ ಹಾಗೆ ಮಾರಣಾಂತಿಕ ಹಲ್ಲೆಯನ್ನ ದೆಹಲಿ ಪೊಲೀಸ್ ಮಾಡ್ತಾ ಇದ್ರು ಕೂಡ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಜಿಲ್ಲಾ ನ್ಯಾಯಾಲಯಗಳು ಮಾತ್ರ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ದಾವೆ. ಇಂಥ ನ್ಯಾಯಾಲಯಗಳಿಗೆ ಏನ್ ಹೇಳಿ, ದಯವಿಟ್ಟು ಅವರ ಹತ್ರ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರ ವಕೀಲರಾಗಿರ್ಬೋದು, ಜಡ್ಜ್ಗಳಾಗಿರ್ಬೋದು, ಅವರ ಹತ್ರ ನಮ್ಮ ಮನವಿ ಏನಂತ ಹೇಳಿದ್ರೆ, ಈ ರೀತಿಯಾಗಿ ವರ್ತನೆ ಮಾಡುವಂತ ಪೊಲೀಸರಿಗೆ ಆ ಒಂದು ಆದೇಶವನ್ನ ಕೊಟ್ಟಿರುವಂತ ಕಮಿಷನರ್ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೋಬೇಕು. ಸೋಮುಟ ಕೇಸ್ ಹಾಕಿ ಅವರಿಗೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕಬೇಕು. ಯಾಕಂತ ಹೇಳಿದ್ರೆ, ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳ ಮೇಲೆ ಇವರು ಹಲ್ಲೆಯನ್ನ ಮಾಡ್ತಾರೆ, ಕಲ್ಲನ್ನ ಎಸಿತಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿ. ಒಂದ್ ಕಡೆ ಕಲ್ಲನ್ನ ಎಸ್ತಾ ಇರುವಂತದ್ದು ಯಾರು ವಿದ್ಯಾರ್ಥಿಗಳಲ್ಲ, ಎಲ್ಲ ಪೊಲೀಸರೇ ಮಾಡ್ತಾ ಇದ್ದಾರೆ ನೋಡಿ. भाई पुलिस वाले खुद ही पत्थर फेंक रहे हैं. अब न्यूज में दिखाएंगे कि प्रोटेस्टर्स ऐसा कर रहे थे. देख रहे हो, ये पीसफुल प्रोटेस्ट है. पीसफुल प्रोटेस्ट है तो ये लोग इतना शील्ड क्यों लेके घूम रहे हैं? पत्थर फेंक रहे थे. गंदी सरकार है ಎಲ್ಲ ತಾವುಗಳೇ ಮಾಡ್ಬಿಟ್ಟು ಪ್ರೀ ಪ್ಲಾನ್ ಆಗಿ ತಗೊಂಡ್ ಬಂದ್ಬಿಟ್ಟು ಎಲ್ಲವನ್ನು ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇದ್ದಾರೆ. ಇದಕ್ಕೆ ಸೋ ಕಾಲ್ಡ್ ಸಮ್ ಮೀಡಿಯಾಸ್ ಇದನ್ನ ನಾನು ಒಪ್ಕೊಳ್ಳೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಇಲ್ಲಿವರೆಗೂ ನಮ್ಮ ಎಥಿಕ್ಸ್ ಅನ್ನುವಂತ ವಿಚಾರ ಬಂದಾಗ ಈ ವಿಚಾರಗಳನ್ನ ಒಪ್ಪೋದಿಲ್ಲ. ಅಷ್ಟೊಂದು ಫಾಲೋವರ್ಸ್ ಇರ್ತಾರೆ, ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅವರುಗಳಿಗೆ ನೀವು ಕೊಡುವಂತ ನ್ಯಾಷನಲ್ ನ್ಯೂಸ್ಗಳು ಇದೇನಾ? ಅವುಗಳನ್ನ ಗಮನಿಸಿ ಒಂದಷ್ಟು ಏನು ಸಾರ್ವಜನಿಕರು ಇರ್ತಾರೆ ಪ್ರಚೋದನೆಗೊಳ್ತಾರೆ. ಹೌದು, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಸರಿ, ವಿದ್ಯಾರ್ಥಿಗಳು ಮಾಡ್ತಾ ಇರೋದು ತಪ್ಪು ಅನ್ನುವಂತ ನಿರ್ಧಾರಗಳನ್ನ ಆ ವ್ಯಕ್ತಿಗಳು ತಗೊಳ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನಾವು ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ರೆ, ಅವ್ರು ಮಾತಾಡ್ಬೇಕಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ಚೀನಾ ಏಜೆಂಟ್ ಅನ್ನೋ ತರ ಮಾತಾಡ್ತಾರೆ. ಆ ಪ್ರೊಟೆಸ್ಟ್ಗೆ ಅರ್ಥ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಹಾಗಾದ್ರೆ ಅಲ್ಲಿ ನೀಟ್ ಪೇಪರ್ ಲೀಕ್ ಆದಾಗ ಸತ್ತಂತ ವಿದ್ಯಾರ್ಥಿಗಳ ಸಾವುಗಳಿಗೆ ಕಾರಣ ಯಾರು? ನ್ಯಾಯ ಏನ್ ಸಿಗುತ್ತೆ ವಿದ್ಯಾರ್ಥಿಗಳ ಸಾವಿಗೆ? ನಿಮ್ಮ ಮನೆಯ ಮಕ್ಕಳಿಗೂ ಆಗಾದಾಗ ಮಾತ್ರ ಈ ವಿಚಾರಗಳ ಅರ್ಥ ಆಗುತ್ತೆ ವಿನಃ ಇಲ್ಲಿ ಆಂಟಿ ನ್ಯಾಷನಲ್ ಅವರು ಇವರು ಬರಲ್ಲ. ಹಾಗಾದ್ರೆ ಅಲ್ಲಿ ಹೋಗ್ತಾ ಇರುವಂತ ಸುಪ್ರೀಂ ಕೋರ್ಟ್ ನ, ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಟೆರರಿಸ್ಟಾ, ಆಂಟಿ ನ್ಯಾಷನಲ್ಸಾ? ಎಷ್ಟು ಆರ್ಮಿ ಪರ್ಸನ್ಸ್ ಗಳು ಹೋಗ್ತಾ ಇದ್ದಾರೆ, ಕರ್ನಲ್ಗಳು ಹೋಗ್ತಾ ಇದ್ದಾರೆ, ಎಷ್ಟು ಪೊಲೀಸರು ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಸೇರ್ಕೊಳ್ತಾ ಇದ್ದಾರೆ, ಪೋಷಕರು ಹೋಗ್ತಾ ಇದ್ದಾರೆ. ಅವರೆಲ್ಲ ಆಂಟಿ ನ್ಯಾಷನಲಿಸ್ಟ್. ಈ ರೀತಿಯಾಗಿ ಪ್ರತಿಬಿಂಬಿಸುವಂತ ಮೀಡಿಯಾಗಳನ್ನು ಕೂಡ ನಾನು ವಿರೋಧಿಸ್ತೇನೆ. ಪರ್ಸನಲಿ ಆಯ್ತು, ಸೋಷಿಯಲಿ ಆಯ್ತು, ನಾನು ಅದನ್ನ ವಿರೋಧಿಸ್ತೇನೆ. ಯಾಕಂತ ಹೇಳಿದ್ರೆ, ಈ ರೀತಿಯಾದಂತ ಮನಸ್ಥಿತಿಯನ್ನ ಇಟ್ಕೊಂಡು ದೇಶದಲ್ಲಿರುವಂತ ಪ್ರಜೆಗಳಿಗೆ ಈ ರೀತಿಯಾದಂತ ನ್ಯೂಸ್ ಗಳನ್ನ ಹೊರಡಿಸಿದೆ, ಅದು ತಪ್ಪು ನ್ಯೂಸ್ಗಳೇ ಆಗುತ್ತೆ, ತಪ್ಪು ಮಾಹಿತಿಗಳೇ ಆಗುತ್ತೆ ಅಂತ ನನ್ನ ಭಾವನೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೋಡೋದಾಯ್ತು ಅಂತ ಹೇಳಿದ್ರೆ, ಬೆಳವಣಿಗೆಗಳು ನೋಡೋದಾಯ್ತು
ಅಲ್ಲಿ ಏನು ಪ್ರೊಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಬೇಕಾ ಬಿಟ್ಟಿ ಹಿಗ್ಗ ಮುಗ್ಗ ವಿದ್ಯಾರ್ಥಿಗಳಂತೆ, ಸಣ್ಣ ಮಕ್ಕಳಂತೆ, ಪ್ರೊಟೆಸ್ಟರ್ಸ್ ಅಂತೆ, ಪೋಷಕರಂತೆ ರಕ್ತ ಬರುವ ಹಾಗೆ, ತಲೆ ಒಡೆಯೋ ಹಾಗೆ ಆ ರೀತಿಯಾಗಿ ಪೊಲೀಸರು ದಾಳಿ ಮಾಡ್ತಾರೆ. ಲಾಸ್ಟಿಗೆ ಅದೇ ಕಮಿಷನರ್ಸ್ ಮತ್ತಿತರ ಅಧಿಕಾರಿಗಳನ್ನ ಕೇಳಿದ್ರೆ ಆ ರೀತಿಯಾದಂತಹ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡಿಲ್ಲ, ಯಾವುದೇ ಲಾಠಿ ಚಾರ್ಜ್ಗಳು ಆ ಮಟ್ಟಿಗೆ ಆಗಿಲ್ಲ ಅನ್ನೋ ತರ ಮಾತಾಡ್ತಾರೆ. ನಾಚಿಕೆ ಆಗ್ಬೇಕಂತವ್ರಿಗೆ. ಇನ್ನೊಂದ್ ಕಡೆ ಈ ವಿಚಾರ ಸಂಬಂಧಪಟ್ಟ ಹಾಗೆ ಧ್ವನಿಯನ್ನ ತರುವಂತ ಎಷ್ಟೋ ಫೇಸ್ಬುಕ್, ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಂತ ಸೋಷಿಯಲ್ ಮೀಡಿಯಾಗಳು ಬ್ಯಾನ್ ಆಗ್ತಾ ಇದಾವೆ, ಹ್ಯಾಕ್ಗಳಾಗ್ತಾ ಇದಾವೆ. ಯಾಕೆ? ಇದು ಪ್ರೀ ಪ್ಲಾನ್ ಅಲ್ವಾ? ಒಂದು ದೇಶದಲ್ಲಾಗ್ತಾ ಇರುವಂತಹ, ಪ್ರಜಾಪ್ರಭುತ್ವದಲ್ಲಾಗ್ತಾ ಇರುವಂತಹ ಸಮಸ್ಯೆಗಳನ್ನ ಬಿತ್ತರಿಸುವುದು ತಪ್ಪಾಗ್ಬಿಡುತ್ತಾ ತಮ್ಮ ಸರ್ಕಾರಗಳಿಗೆ? ಅಥವಾ ಆ ಪರ್ಟಿಕ್ಯುಲರ್ ಪರ್ಸನ್ ಯಾರು ಈ ವ್ಯವಸ್ಥೆಯಲ್ಲಿ ಕೂತ್ಕೊಂಡು ಇಂತಹ ಸುದ್ದಿಗಳು ಬಂದಾಗ ಅಂತ ಅಕೌಂಟ್ಗಳನ್ನ ಬ್ಯಾನ್ ಮಾಡಿಸೋದು, ಡಿವಾರ್ ಮಾಡಿಸೋದು, ಹಾಳು ಮೂಳು ಮಾಡಿಸ್ತಾರಲ್ಲ ಅಂತ ಪರ್ಸನ್ಗಳಿಗೆ ಈ ದೃಶ್ಯಾವಳಿಗಳನ್ನು ಗಮನಿಸಿ ಹೆಂಗಾಗುತ್ತೆ ನೋಡಿ. ನಮ್ಮ ದೇಶದಲ್ಲಿ ಈಗ ನ್ಯಾಯ ಕೇಳೋದೇ ದೊಡ್ಡ ತಪ್ಪಾಗ್ಬಿಟ್ಟಿದೆ. ದೊಡ್ಡ ಈಗ ಹೇಗಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋಗಿ ನಮ್ಮ ಹಕ್ಕುಗಳನ್ನ ಕೇಳೋದು, ಪ್ರತಿಭಟನೆಯನ್ನ ಮಾಡುವಂತದ್ದೇ ಈಗ ಆಂಟಿ ನ್ಯಾಷನಲ್ ಅನ್ನ ಬಿರುದನ್ನ ಪಡೆದುಕೊಳ್ಳೋದಕ್ಕೆ ಅನಿಸ್ತಾ ಇದೆ. ನಿಜಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದಷ್ಟು ವಿದ್ಯಮಾನಗಳಾಗಿದೆ, ಅಲ್ಲಿ ರಕ್ತಪಾತ ಆಗ್ತಾ ಇದೆ. ಇನ್ನು ಈ ಒಂದು ಹೋಲಿಕೆಯನ್ನ ನೋಡ್ಬಿಟ್ರೆ ಇನ್ನೂ ಸ್ವಲ್ಪ ವಿಕೃತಿಗೆ ತಿರುಗಿಬಿಟ್ರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಲ್ಲಿರುವಂತಹ ಪೊಲೀಸರಾಗಿರ್ಬೋದು 100% ಈ ಹಿಂದೆ ಏನ್ ಜಲಿಯನ್ ವಾಲಾಬಾಗ್ ಅಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಒಂದೇ ಕಡೆ ಗುಂಡು ಹೊಡೆದ್ರು ನೋಡಿ, ಹಂಗೆ ಆಗ್ಬಿಡುತ್ತೆ ಇದು ಅಂತ. ನಾಚಿಕೆ ಆಗ್ಬೇಕಂತ ಪೊಲೀಸರಿಗೆ. ಒಂದು ಮಾನವೀಯತೆ ಅನ್ನೋ ದೃಷ್ಟಿ ಬೇಡಬೇಡ್ರಿ. ನಿಮಗೂ ಮಕ್ಕಳಿರ್ತಾರೆ ಅನ್ನುವಂತ ಆ ಒಂದು ಕನಿಷ್ಠ ಪರಿಜ್ಞಾನ ಬೇಡವಾ? ಅವ್ನು ಯಾವನು ಒಬ್ಬ ಅಧಿಕಾರಿ ಕೂತ್ಕೊಂಡು ಹೇಳ್ತಾನೆ ಅಂತಂತ ಹೇಳಿದ್ರೆ ಅಲ್ಲಿ ಬಂದು ಚಿಕ್ಕ ಮಕ್ಕಳಿಗೆ ಹೊಡೆಯೋದಕ್ಕಾಗತ್ತ? ತಪ್ಪೇ ಮಾಡಿರುವಂತ ವ್ಯಕ್ತಿಗಳಿಗೆ ಆ ರೀತಿಯಾಗಿ ಹೊಡೆಯೋದು ನ್ಯಾಯ ಅನ್ಸುತ್ತ? ಅದರಲ್ಲೂ ಇನ್ನೂ ಒಂದು ಕಡೆ ನೋಡೋದಾಯ್ತು ಅಂತಂದ ಹೇಳಿದ್ರೆ, ಈ ನಾಲಾಯಕ ಕೆಲವೊಂದಿಷ್ಟು ದೆಹಲಿಯ ಪೊಲೀಸರು, ಗೂಂಡಾಗಳು ಗೊತ್ತಿಲ್ಲ, ಲಾಠಿಯನ್ನು ಏನ್ ಇಟ್ಕೊಂಡ್ ಬಂದಿದ್ರೆ ಅದರಲ್ಲಿ ಮೊಳೆಗಳನ್ನ ಇಟ್ಕೊಂಡ್ ಬಂದು ಹೊಡಿತಾ ಇದ್ದಾರೆ. ಅದರಲ್ಲಿ ಸೇರಿಸಿ ವಿದ್ಯಾರ್ಥಿಗಳಿಗೆ, ಪ್ರೊಟೆಸ್ಟರ್ಸ್ಗಳಿಗೆ ಹೊಡಿತಾ ಇದ್ದಾರೆ. ಹೇಗಾಗುತ್ತೆ ಹೇಳಿ ಒಂದ್ಸರಿ? ಆ ಪ್ರೊಟೆಸ್ಟ್ ಅನ್ನ ತಡೆಯೋದು ಬೇರೆ, ಪುಷ್ ಅಪ್ ಮಾಡೋದು ಬೇರೆ. ಆದ್ರೆ ಈ ರೀತಿಯಾಗಿ ಇಲ್ಲೀಗಲ್ ಆಗಿ ಸಾಯಿಸೋದಕ್ಕೆ ಬಂದವ್ರ ತರ ಆಡ್ತಾರಲ್ಲ ಪೊಲೀಸರು ಅಥವಾ ಗೂಂಡಾಗಳು, ಯಾವನೋ ಗೊತ್ತಿಲ್ಲ ಅವರು. ಅವೆಲ್ಲಾ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದ್ರು ಕೂಡ ದೆಹಲಿಯ ಪೊಲೀಸರು ಅಂತ ವಿಚಾರಗಳ ಮೇಲೆ ಗಮನವನ್ನ ತೆಗೆದುಕೊಳ್ಳಲ್ಲ, ಸೋಮುಟೋ ಕೇಸ್ಗಳು ಬೀಳಲ್ಲ. ಯಾಕಂತಂದ್ರೆ ಅವ್ರದೇ ಅಧಿಕಾರಿಗಳನ್ನೋ ತರ ಆಗ್ಬಿಟ್ಟಿದೆ, ಅವ್ರದೇ ಪ್ರಜಾಪ್ರಭುತ್ವ, ಅವ್ರದೇ ಕಾನೂನುಗಳು ಅನ್ನೋ ತರ ಆಗ್ಬಿಟ್ಟಿದೆ. ಜೊತೆಗೆ ಇನ್ನು ಈ ಒಂದು ವುಮೆನ್ಸ್ ಸಂಬಂಧಪಟ್ಟ ಹಾಗೆ ಆ ಹೆಣ್ಣು ಮಕ್ಕಳನ್ನು ನೋಡದೆ, ಸಣ್ಣ ಕೂಸುಗಳಂತ ನೋಡದೆ ಹೊಡಿತಾ ಇದ್ದಾರೆ. ಇನ್ನೊಂದು ಅದ್ರ ಜೊತೆ ಒಬ್ಬ ವಿದ್ಯಾರ್ಥಿಯ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಂತ ಹೆಣ್ಣು ಮಗಳಿಗೆ ಯಾವ ರೀತಿಯಾಗಿ ಅಸಲ್ಟ್ ಮಾಡ್ತಾರೆ, ಅವಳನ್ನ ಯಾವ ರೀತಿಯಾಗಿ ವರ್ತಿಸ್ತಾರೆ, ಫಸ್ಟ್ಗೆ ಆ ಹೆಣ್ಣು ಮಗುವಿನ ಪ್ರೈವೇಟ್ ಪಾರ್ಟ್ಗಳಿಗೆ ಗುದ್ದುತ್ತಾರೆ. ನೀವೇ ನೋಡಿ ಒಂದ್ಸರಿ ವಿಡಿಯೋಸ್ಗಳನ್ನ. ಅಂತ ನಾಚಿಕೆಗೇಡು ಪೊಲೀಸರಿಗೆ ಏನ್ ಹೇಳ್ಬೇಕು? ತಮಗೂ ಮಗಳಿರಲ್ವಾ ಅಂತ ಮಗಳಿಗೆ ಇನ್ನೊಬ್ಬನು ಯಾವನೋ ಬಂದ ಆ ತರ ಮಾಡಿದ್ರೆ ಸರಿ ಅನ್ಸುತ್ತೆ ತಮಗೆ? ಈ ವಿಡಿಯೋ ಒಮ್ಮೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷ ಈಗ ಕೂಡ ಧ್ವನಿಯನ್ನ ಎತ್ತುತ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಏನ್ ಅಪ್ಡೇಟ್ಸ್ ಗಳಾಗತ್ತೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ. ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ,
ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಲಂಡನ್ ಅಲ್ಲಿ ಕೂಡ ಪ್ರತಿಭಟನೆಗಳಾಗ್ತಾ ಇದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಕೊಡಬೇಕು ಅಂತಂದೇಳಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮೋದಿ ಅವರು ಕೂಡ ರಿಸೈನ್ ಕೊಡಬೇಕು ಅಂತಂದೇಳಿ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಇದಿಷ್ಟು ದೆಹಲಿಯ ಜಂತರ್ ಮಂತರ್ನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆಗಿತ್ತು. ಈಗ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನೋಡೋದಕ್ಕಾಗಿ ಅರಿವು ಸ್ಪಾಟ್ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ. ಜೊತೆಗೆ ನಾನು ನಿಮ್ ಜೊತೆ ಇರ್ತೀನಿ. ಯಾವುದೇ ಇಶ್ಯೂಗಳಾಯ್ತು ಅಂತ ಹೇಳಿದ್ರೆ ನಮ್ಗೆ ನೇರವಾಗಿ ಇಮೇಲ್ ಮಾಡಬಹುದು, ಕರೆಯನ್ನ ಮಾಡಬಹುದು. ಆ ರೀತಿಯಾದಂತಹ ಯಾವುದೇ ಸುದ್ದಿಗಳಿದ್ರೆ ನಮಗೆ ನೇರವಾಗಿ ಕಾಂಟ್ಯಾಕ್ಟ್ ಅನ್ನ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅರಿವು ಸ್ಪಾಟ್ ನ್ಯೂಸ್.